ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಮೈಸೂರು ದಸರಾ ನಮ್ಮ ನಾಡಿನ ಹೆಮ್ಮೆ, ನಮ್ಮ ನಾಡಿನ ಪರಂಪರೆ, ನಮ್ಮ ನಾಡಿನ ಗತ ವೈಭವ. ಮೈಸೂರು ದಸರಾದ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ, ಅರಮನೆಯಲ್ಲಿ ಮೈಸೂರು ದಸರಾದ ತಯಾರಿಯನ್ನ ಯಾವ ರೀತಿಯಾಗಿ ಮಾಡಲಾಗ್ತಾ ಇದೆ, ಜೊತೆಗೆ ಮೈಸೂರಿನಲ್ಲಿ ಅರಮನೆಯಲ್ಲಿರುವಂತಹ ಮಹಾರಾಜರ ಬದುಕಿನ ಬಗ್ಗೆ ಜನಸಾಮಾನ್ಯರಿಗಿರುವಂತಹ ಕುತೂಹಲದ ಪ್ರಶ್ನೆಗಳು ಏನೇನು, ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಮೈಸೂರು ಕೊಡಗು ಸಂಸದರು ಹಾಗೆ ಮೈಸೂರಿನ ಮಹಾರಾಜರಾಗಿರುವಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಹಾರಾಜರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ದಸರಾ ತಯಾರಿ ಹೇಗೆ ಸಾಗ್ತಾ ಇದೆ? ನಮ್ಮದು ಇಡೀ ಅರಮನೆ ವ್ಯವಸ್ಥೆ ಇದಕ್ಕೆ ಭಾಳ ರೂಢಿಯಾಗಿದೆ. 400 ವರ್ಷ ಮಾಡೋದಾದ ನಂತರ ಸಹಜವಾಗಿ ಎಲ್ಲರೂ ಅರಮನೆ ಸಿಬ್ಬಂದಿಗಳಿರ್ಬೋದು, ನಮ್ಮ ತಾಯಿ ಇರ್ಬೋದು, ಚೌಕಟ್ಟಿನಲ್ಲಿ ನಾನು ನಮ್ಮ ಹೆಂಡತಿ ಇರ್ಬೋದು, ಎಲ್ಲರೂ ಭಾಳ ರೂಢಿಯಾಗಿರೋದ್ರಿಂದ ನಮಗೇನು ಸಿದ್ಧತೆ ಅಂತಲ್ಲ, ಈ ವರ್ಷದಲ್ಲಿ ಈ ಸಮಯದಲ್ಲಿ ದಸರಾ ಅಂತ ಗೊತ್ತಿದೆ. ಸಹಜವಾಗಿ ನಮ್ಮ ಗೌರಿ ಗಣಪತಿಯ ಸಂದರ್ಭದಲ್ಲಿ ವರಸಿದ್ಧಿ ವಿನಾಯಕ ಆಗಿದ ನಂತರ ಇವರು ನಮ್ಮ ಅರಮನೆಯ ಧಾರ್ಮಿಕ ಇಲಾಖೆಯಿಂದ ಲಗ್ನ ಪತ್ರಿಕೆ ಬರುತ್ತೆ. ಅದು ನೋಡಿಕೊಂಡು ನಮ್ಮ ತಾಯಿಯವ್ರು ತೀರ್ಮಾನ ಮಾಡ್ತಾರೆ ಎಲ್ಲೆಲ್ಲಿ ಲಗ್ನಗಳು ಬರುತ್ತೆ, ಅದೇ ತಕ್ಕಂತೆ ಸಿದ್ಧತೆಗಳು ಶುರು ಆಗುತ್ತೆ ಅಷ್ಟೇ. ಮೈಸೂರಿನ ಮಹಾರಾಜರಾಗಿ ಬಹುಶಃ ಇದು ನಿಮ್ಮದು 11ನೇ ದಸರಾ. ಹೌದು, 2015ರಿಂದ ಆರಂಭ ಆಗಿತ್ತು. ದಸರಾದ ಪ್ರತಿ ಆಚರಣೆ, ಅದರ ಹಿಂದಿರುವಂಥ ಹಿನ್ನೆಲೆ ಎಲ್ಲವನ್ನ ಈಗ ಅರ್ಥ ಮಾಡ್ಕೊಂಡಿದ್ದೀರಾ ಸರ್? ಅಫ್ಕೋರ್ಸ್ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಆದರೆ ನೋಡಿ, ಇದು ಹಿಂದೂ ಭಾರತೀಯ ಧರ್ಮ ಇರ್ಬೋದು, ಭಾರತೀಯ ಆಚರಣೆ ಇರ್ಬೋದು, ಯಾವತ್ತೂ ಸಹ ಕಲ್ತಿದ್ದೀವಿ ಅಂತ ಒಂದು ಭಾವನೆ ಬರೋಕ್ಕಾಗಲ್ಲ. ಯಾಕಂದರೆ ಅಷ್ಟು ದೊಡ್ಡ ಇತಿಹಾಸ ಇದೆ, ಒಂದು ದೊಡ್ಡ ಫಿಲಾಸಫಿ ಇದೆ, ಏನೇನಿದೆ ಇದ್ರ ಒಳಗಡೆ. ಏನೇನೋ ನೀವು ಮಾಡ್ತಾ ಇರುವಾಗ ಒಂದು ದೃಷ್ಟಿಕೋನ, ಒಂದು ಮಾಹಿತಿ, ಒಂದು ಫಿಲಾಸಫಿ ಬರುತ್ತೆ ನಿಮಗೆ. ಸೊ ನಾನು ಯಾವತ್ತೂ ಸಹ ಸಂಪೂರ್ಣವಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಲ್ಲ. ಆದರೆ ನಮ್ಮ ಮೈಸೂರು ಅರಮನೆಯ ದಸರಾದ ಬಗ್ಗೆ ಏನೇನು ಮಾಡಬೇಕು, ನಮ್ಮ ಪದ್ಧತಿಗಳಿರ್ಬೋದು, ವಿಧಿವಿಧಾನಗಳಿರ್ಬೋದು, ಅದ್ರ ಬಗ್ಗೆ ಒಂದು ಅರಿವು ಇದೆ ಈಗ. ಅರಮನೆಯಲ್ಲಿ ದಸರಾದ ತಯಾರಿ ಹಾಗೆ ಸರ್ಕಾರದ ದಸರಾದ ತಯಾರಿ ಎರಡೂ ಜೊತೆಗೆ ಆರಂಭ ಆಗುತ್ತೆ ಸರ್. ಅದನ್ನು ಮಾಡೋರೇ ಬೇರೆನಾ, ಇದನ್ನು ಮಾಡೋರೇ ಬೇರೆನಾ, ಹೇಗೆ? ಅದು ಸರ್ಕಾರ ಮಾಡ್ತದೆ, ಇದು ನಮ್ಮ ಮನೆಯಲ್ಲಿ ನಡೆಯೋದು ನಾವು ಮನೆಯವ್ರು ಮಾಡ್ಕೋತಾರೆ, ತಾಯಿಯವ್ರು ಮಾಡ್ಕೋತಾರೆ. ಅದಕ್ಕೆ ಅಂತ ಸಪರೇಟ್ ಆಗಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಪ್ರತ್ಯೇಕವಾಗಿರ್ತಾರೆ. ದಸರಾ ಈಗ ಸರ್ಕಾರಿ ನಾಡ ಹಬ್ಬ, ಅರಮನೆಯಲ್ಲಿ ನಮ್ಮ ದಸರಾ ಪ್ರತ್ಯೇಕ. ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಮಾಡ್ಕೋತೀರಾ ಅದೇ ರೀತಿ ನಾವು ಮಾಡ್ಕೋತೀವಿ. ನಿಮ್ಮ ಮನೆಯಲ್ಲಿ ದಸರಾ ಸರ್ಕಾರಕ್ಕೆ ನೀವು ಕಾಯೋದಿಲ್ಲ, ಅಥವಾ ಸರ್ಕಾರದ ನಿರ್ದೇಶನ ಮೇರೆಗೆ ನೀವೇನು ಮಾಡಲ್ಲ. ಅದೇ ರೀತಿ ನಾವು ಕೂಡ ನಮ್ಮ ದಸರಾ ಮಾಡ್ಕೋತೀವಿ. ಓಕೆ. ಮಹಾರಾಜರಿಗೆ ದಸರಾ ಸಣ್ಣ ವಯಸ್ಸಲ್ಲಿ ಎಷ್ಟನೇ ವಯಸ್ಸಿನ ದಸರಾದಿಂದ ನೆನಪಿದೆ? ಎಷ್ಟು ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದೀರಿ ಅಂತ ಹೇಳಿ? ಬಾಲ್ಯದಿಂದ ನನ್ನ ತಂದೆ ತಾಯಿಯವರೆಲ್ಲ ಹೇಳ್ತಾ ಇದ್ರು, ಮತ್ತು ನಮ್ಮ ಇವತ್ತು ರಾಜಮತೆಯವರು ಹೇಳ್ತಾರೆ, ಇದು ನಮ್ಮ ಪೂರ್ತಿ 10 ದಿನನೇ ಅರಮನೆಯಲ್ಲೇ ಇರ್ತಾ ಇದ್ವಿ ಅಂತ. ಆದರೆ ನನಗೇನು ನೆನಪಿಲ್ಲ, ಸಹಜವಾಗಿ ಭಾಳ ಸಣ್ಣ ವಯಸ್ಸು. ನನಗೆ ಎಲ್ಲ ನಮ್ಮ ಒಂದು 7th 8th 9th ಸ್ಟ್ಯಾಂಡರ್ಡು, ನಂತರ PUC ಮತ್ತು ಕಾಲೇಜ್ನೆಲ್ಲ ನಾವು ಬರುವಾಗ ಇಲ್ಲಿ ಕೊನೆ ಒಂದು 4-5 ದಿನಕ್ಕೆ ಬರ್ತಾಯಿದ್ವಿ. ಕಾಳರಾತ್ರಿ, ಅಷ್ಟಮಿ, ನವಮಿ, ದಶಮಿ, ಈ 4 ದಿನಕ್ಕೆ ಸಹಜವಾಗಿ ಬರ್ತಾಯಿದ್ವಿ. ಎಲ್ಲರೂ ಕುಟುಂಬ ಜೊತೆಗೆ, ನಮ್ಮ ತಂದೆಯವರು ಎಲ್ಲ ವಿಧಿಗಳು ಮಾಡ್ತಾಯಿದ್ರು, ದರ್ಬಾರ್ ನಡೆಸ್ತಾಯಿದ್ರು. ಸೊ ಅದು ಭಾಳ ಸಿಹಿ ನೆನಪುಗಳು ಈಗ. ಸೊ ಅದೇ ಇವತ್ತು ನೀವು ನೆನ್ಪುಗಳು ಹೇಳಿದ್ರೆ ಅದೇ. ಸೊ ಇವಾಗ ಬರೀ ನಾನೇ ಅದಕ್ಕೆ ಒಂದು ನಮ್ಮ ತಾಯಿಯವ್ರ ಜೊತೆಗೆ ಮಾಡ್ತಾ ಇರೋ ಕಾರಣಕ್ಕಾಗಿ ನಮ್ಮ ಧ್ಯಾನ ಎಲ್ಲ ಅದು ಮಾಡೋದ್ರಲ್ಲಿದೆ. ಸೊ ಆಚರಣೆ ಹೌದು, ಆದರೆ ಹೆಚ್ಚು ನಮ್ಮ ಧ್ಯಾನ ನಮ್ಮ ಸರಿಯಾದ ರೀತಿಯಲ್ಲಿ ಈ ವಿಧಿವಿಧಾನಗಳು ಮಾಡ್ತಾ ಇದ್ದೀವಿ ಅಂತಾನೆ ನಮ್ಮ ಧ್ಯಾನ ಇರೋದು ಅದರಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.